ಈ ಜಗತ್ತನ್ನೇ ಗೆಲ್ಲಬಹುದು. ಆದರೆ ಈ ಚಕ್ರವರ್ತಿಮನವರನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಇವನು ಇಲ್ಲದ ಮನೋರ ಆ ದೇವರನ್ನೇ ನರಗಿಸಬಲ್ಲ ವ್ಯಾಘ್ರ. ಶ್ರೀಮಂತಿಗೆ ದರ್ಪದಿಂದ ಪುಟ್ಟ ಸಾಮ್ರಾಜ್ಯ ಕಟ್ಟಿ ಅಂತ ಲೋಕವನ್ನು ಕಟ್ಟಬೇಕೆಂದು ಅಡತೊಟ್ಟಿರುವ ಈ ಮನವರನ ಮನಸ್ಸು ಅನೇಕ ಪುಷ್ಪ ಆ ಲಕ್ಷ್ಮಿಯನ್ನು ಹರಿದಾಯ್ದು ಹೋಗುತ್ತಿದೆಯಲ್ಲ. ಯಾಕೆ? ಏನವಳ ರೂಪ ಹೊನ್ನದ ಶೃಂಗಾರ ಸಮಗು. ಯಾವ ಭಕ್ತರ ರೂಪವನ್ನು ಕೆತ್ತಿಸಬೇಕು ಆ ಬ್ರಹ್ಮ. ಸೈಂಡದ ಸೌಂದರ್ಯ, ಮಾಧುರ್ಯ, ಆಡಿ ಕುಣಿದಾಗ ತುಪ್ಪಳಿಸುವವಳ ತುಟಿಸ್ತನವ ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಮನೋರ. ಲಕ್ಷ್ಮಿ ನನಗಾಗಿ ಅವತರಿಸಿ ಬಂದಿರುವ ಜೀವಂತ ಸೆಲೆಗೆ ಕಾಮುಗಿಯಾಗಿ ನನ್ನ ಕಣ್ಣ ಮುಂದೆ ಕಾಣುವ ನಿನ್ನನ್ನು ಕ್ಷಮಿಸಿ ಶ್ರೀ ದುರ್ಗಾದೇವಿಯ ಸಾಕ್ಷಿಯಾಗಿ ನಿನ್ನ ಕೊನೆಗೆ ತಾಳಿ ಕಟ್ಟಿ ನನ್ನ ಹೃದಯ ರತ್ನ ಸಿಂಹಾಸನ ಮೇಲೆ ಕೂರಿಸಿ ಈ ಊರಲ್ಲಿ ನಕ್ಕು ನೆಲೆಯಾಗಿದ್ದರೆ ನನ್ನ ಹೆಸರು ನರನಾಗರ ಟ್ರಾನ್ಸ್ಫರ್ ಆಗಿ ಬಂದ ಇನ್ಸ್ಪೆಕ್ಟರ್ ದೇವ, ಮಗನೇ ನೀನು ನನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದೆ. ಮಗನೇ ನೀನು ಕಾನೂನು ಬರೇ ಬಿಳಿ ಹಾಳೆಯ ಮೇಲೆ ಬರೆಯುತ್ತಿದ್ದೆ. ಆದರೆ ಈ ಮನೋರ ಆ ನಿನ್ನ ಕಾನೂನನ್ನು ನನ್ನ ಭೂಮಿಯ ಹೊಸಿಗೆ ಹಾಕಿ ನಿನ್ನನ್ನು ಜೀವಂತ ಸಮಾಧಿ ಮಾಡಿಬಿಟ್ಟ ಮಗನೇ. ಸೈಲೆಂಟ್ ಆದ್ರೆ ಮನೋರ, ವೈಲೆಂಟ್ ಆದ್ರೆ ಅರೇರ ಮನೋರ. ಬದುಕುಳಿದವರು ಯಾರೂ ಇಲ್ಲ. ಬಟ್ ಯಾವನಾದ್ರೂ ಬದುಕುಳಿದ